ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಿಂದ ಒಟ್ಟು ಸುಮಾರು 60 ಜನರ ತಂಡ ಏನು ಪ್ರಯಾಗರಾಜಕ್ಕೆ ಹೋಗಿತ್ತು. ಈ ವೇಳೆ ಏನು 4 ಜನರು ಕೂಡ ಸಾವನ್ನಪ್ಪಿದ್ದಾರೆ. ಸದ್ಯ ನಾನಿರುವಂಥ ಸ್ಥಳ ಆ, ಬೆಳಗಾವಿಯ ಶಿವಾಜಿನಗರದ ಮಹಾದೇವಿ ಅಂದರೆ ಇವರು ಕೂಡ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ದೃಶ್ಯದಲ್ಲಿ ಗಮನಿಸಬಹುದು. ಏನು ಮೃತರ ಏನು ಮಹಾದೇವಿ ಏನಿದ್ದಾರೆ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇಲ್ಲಿ ನೀರವ ಮೌನ ಕೂಡ ಆವರಿಸಿರುವಂಥದ್ದು. ತಾಯಿಯನ್ನು ಕಳೆದುಕೊಂಡಂಥ ಮಕ್ಕಳು ಕೂಡ ಕಣ್ಣೀರಿನಲ್ಲಿ ಹಾಕ್ತಿರುವಂಥದ್ದು. ಜೊತೆಗೆ ಪುಣ್ಯ ಸ್ನಾನ ಮಾಡೋದಕ್ಕೆ ಹೋದಂಥ ಏನು ಮಹಾದೇವಿ ಈಗ ಮೃತದೇಹವನ್ನು ಈಗಾಗಲೇ ಏರ್ ಲಿಫ್ಟ್ ಮಾಡಿಕೊಂಡು ಏನು ಬೆಳಗಾವಿಯ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನನ್ನ ಜೊತೆಗೆ ಈಗ ಮಾತನಾಡಲು ಸ್ವತಃ ಅವರ ಪತಿಯವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಯಾವಾಗ ಹೋಗಿದ್ರು ಅಂತ? ಅದು ಐದುವರೆ ಸಾಯಂಕಾಲ 9 ಗಂಟೆ ಸುಮಾರಿಗೆ ಬಿಟ್ಟರು. 5 ದಿವಸ ಬಿಟ್ಟು ಹೋಗಿದ್ದಾರೆ ಇಲ್ಲಿಂದ. ಮಂಗಳವಾರ ಹೋಗಿ ಮುಟ್ಟಿದ್ದಾರೆ ಬೆಳಗ್ಗೆ. ಮಂಗಳವಾರ ಬೆಳಿಗ್ಗೆ ಹೋಗಿ ಮುಟ್ಟಿ ಆಮೇಲೆ ಸ್ನಾನಕ್ಕೆ ಹೋದ ನದಿಗೆ ಹೋಗುವಾಗ ಬ್ಯಾರಿಕೇಡನ್ನು ಮುರಿದೇನೋ ಜನ ಓಡಾಡ್ಲಿಕ್ಕೆ ಹತ್ತಿಬಿಟ್ರಂತ. ಇವರು ಕಾಲು ತುಳಿತಕ್ಕೆ ಅವರು ಬೇಗ ಸಿಗಲಿಲ್ಲ. ನಮಗೆ ಮರ್ತದೇವು ನಮ್ಗೆ 12 ಗಂಟೆ ಮೇಲೆ ಗೊತ್ತಾಯ್ತು ನಮಗೆ ಇವರು ಇಲ್ಲ ಅಂತ. ನಾವಿನ್ನೂ ನಂಬಿಕೆಯಿಂದ ಇಲ್ಲ ಬದುಕಿದ್ದಾರೆ ಅವರು. ಎಲ್ಲ ಹೇಳೇನೆ ಹೋಗಿದ್ರು. ನಮ್ಮ ಮಕ್ಕಳ ಮುಂದೆ ಹೇಳಿದ್ರು ಅವರು, ನನ್ನ ಮುಂದೆ ಹೇಳಿರಲಿಲ್ಲ. ನಾವು ಹೊರಗಡೆ ಹೋಗಿದ್ವಿ ಅವಾಗ. ಮಕ್ಕಳ ಮುಂದೆ ಹೇಳಿ ಅವರು ಪರ್ಮಿಷನ್ ಅಂತ ಹೋದರು. ಅವರು ಕಾಂಚನ ಕುಪ್ಪಡೆ, ಅರುಣ್ ಕುಪ್ಪಡೆ ಅವರು ಮತ್ತು ಸರೋಜಿನಿ ನಡುವಿನ ಮನೆ ಅಂತೆ ಅವರೆಲ್ಲ ಒಟ್ಟಿಗೆ ಹೋಗಿದ್ರು. ಈ ನಡುವಿನ ಮನೆ ಅವರೆಲ್ಲ ಆರಾಮಿದ್ದಾರೆ, ಈಗ ಬರ್ತಾಯಿದ್ದಾರೆ ಅವರು. ಈ ಸಾರಿನೂ ಹೋಗ್ತಿದ್ರು ಏನು ಸರ್? ಪ್ರತಿ ಸಲ ಇದೆ ಫಸ್ಟ್ ಇದು. ಅದಕ್ಕಿಂತ ಮೊದಲು ಅಯೋಧ್ಯೆ ಎಲ್ಲ ಹೋಗಿ ಬಂದೆ ನಾವು. ಹೆಂಡತಿ ನಾವು ಎಲ್ಲ ಕೂಡಿ ಹೋದ್ವಿ. ಈ ಕಡೆ ಕನ್ಯಾಕುಮಾರಿ ಅವಕ್ಕೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಅದು ದುರ್ಘಟನೆ ಇದೆ ಫಸ್ಟ್ ಟೈಮ್. ಇದು ಈ ಥರ ಅನಾಹುತ ಆಗಿದ್ದು ಇದು ಫಸ್ಟ್ ಟೈಮ್. ಅಲ್ಲ, ನಿಮಗೆ ಫೋನ್ ಅದು ಮಾಡಿದ್ರೆ ಏನು ಸರ್ ಅಲ್ಲಿ ದರ್ಶನ ತೊಗೋಬೇಕಾದ್ರೆ? ಮಾಡಿದ್ರು, ನನಗೆ ಮಾಡಿಲ್ಲ, ಮಕ್ಕಳಿಗೆ ಮಾಡಿದ್ರು. ಅವ್ರು ಮಾತಾಡಿದ್ದಾರೆ. ಈಗೆಲ್ಲ ಅಂತ್ಯಕ್ರಿಯೆ ಅದು ಎಲ್ಲಿ ಮಾಡ್ತಾರೆ? ಅಂತ್ಯಕ್ರಿಯೆಯಲ್ಲಿ ಹುಬ್ಳಿ ಹತ್ತಿರ ನೂಲು ಅಂತೇಳಿ, ಅಲ್ಲಿಂದ 10 ಕಿಲೋಮೀಟ್ರ್ ಹುಬ್ಳಿಯಿಂದ ಅಲ್ಲಿ ಅಂತ್ಯಕ್ರಿಯೆ ಮಾಡಿ. ಏನು ಜಿಲ್ಲಾಡಳಿತ ಅಥವಾ ಜಿಲ್ಲಾಧಿಕಾರಿಗಳು ಯಾರಾದರೂ ಬಂದು ಸಂಪರ್ಕ ಮಾಡಿದ್ದಾರೆ ಈ ರೀತಿಯಾಗಿ? ಈ ಸತಿಗೆ ಇವತ್ತು ನಿನ್ನೆ ಬಂದಿದ್ರು, ಇವತ್ತು ಯಾರು ಬಂದಿಲ್ಲ. ಮತ್ತೇನೋ ಪೊಲೀಸರೊಬ್ಬರು ಫೋನ್ ಮಾಡಿ ಮಾತಾಡಿದಾರೆ ಮಗನ ಕೊಟ್ಟಾಗ. ಏನೋ 3 ಗಂಟೆಗೆ ದಿಲ್ಲಿಗೆ ಬರ್ತದಂತ. ದಿಲ್ಲಿಯಿಂದ ಇಲ್ಲಿ ಬರುವಾಗ 5:30 ಆಗ್ತದೆ. ಇಲ್ಲಿಗೆ ಬರುವಾಗ 5:30 ಆಗ್ತದೆ. ತಾಯಿ ಇಲ್ಲ, ಮಕ್ಕಳು ಪಾಪ ಅಳುತ್ತಿದ್ದಾರೆ. ಆವಾಗ ಏನು ಮಾಡೋದು? ಯಾರು ಕೇಳೋರು? ದುಃಖ ಯಾರು ಕೇಳ್ತಾರೆ ಹೇಳಿ? ಸಣ್ಣ ಮಗ ಎಷ್ಟು ಹೇಳಿದ್ರು ಕೇಳೋಲ್ಲ. ನಾನು ಯಾರಿಗೆ ಮಮ್ಮಿ ಅನ್ನಲಿ? ಅಷ್ಟು ಪ್ರೇಮ ಮಕ್ಕಳ ಮೇಲೆ. ಇಬ್ಬರು ನೌಕರಿ ಮಾಡ್ತಾರೆ. ಕಾಲೇಜ್ ಕಲಿಸಿದ್ಲು, ನೌಕರಿ ಇತ್ತು, ಎಲ್ಲ ಆಯ್ತು. ಈಗ ಆರಾಮಿದ್ವಿ. ಆದರೆ ಇದು ಬೇಡ ಇತ್ತು. ಮುಂದಿನ ವರ್ಷ ಎಲ್ಲ ಮಾಡಿದ್ವಿ ಮಕ್ಕಳ ಮದುವೆ ಮಾಡ್ಬೇಕಂತೇಳಿ. ನಮ್ಮದು ಅವ್ರದ್ದು ತವ್ರ ಮನೆ ಹುಬ್ಳಿ ಹತ್ರ ನೂಲ್ವಿ ಅಂತೇಳಿ. ನಮ್ಮದು ಮುಂದೆ ಗದಗ ಜಿಲ್ಲಾ, ತಾಲೂಕು ಶಿರಟ್ಟಿ ನಮ್ಮದು. ಅಂದರೆ ಭಾಳ ವರ್ಷ ಆಯ್ತು ನಾವು ಬಂದು ಇಲ್ಲೇ ಸೆಟಲ್ ಇದ್ದೀವಿ. ಈಗ ಎಷ್ಟು ಗಂಟೆಗೆ ಬರ್ತೈತಿ ಅಂತ ಹೇಳಿದ್ದಾರೆ? ಈಗ 3 ಗಂಟೆಗೆ ಬರ್ತಾನೆ ದಿಲ್ಲಿಗೆ. 3 ಗಂಟೆಯಿಂದ ಇಲ್ಲಿ ಬರ್ಬೇಕಾದ್ರೆ 5 ಗಂಟೆನ ಆಗ್ತದೆ. ಇನ್ನು ಮಹಾದೇವಿಯವರ ಪತಿ ಹೇಳ್ತಿರುವಂಥದ್ದು, ಇಬ್ಬರು ಮಕ್ಕಳಿದ್ದಾರೆ, ಮದುವೆ ಮಾಡಬೇಕನ್ನೋ ಚಿಂತನೆ ಕೂಡ ಇತ್ತು. ಈಗ ಈ ರೀತಿಯಾಗಿದೆ, ದುರ್ಘಟನೆ ಆಗಿದೆ, ಏನು ಮಾಡೋಣ ಅನ್ನೋ ಒಂದು ಏನು ಅಂತ್ಯಕ್ರಿಯೆಯನ್ನು ನಾವು ಹುಬ್ಬಳ್ಳಿ ತಾಲೂಕಿನ ನುಲಿ ಅನ್ನೋ ಒಂದು ಗ್ರಾಮದಲ್ಲಿ ಮಾಡ್ತೀವಿ. ಒಂದು ಅರ್ಧ ಗಂಟೆ ಏನು ಹೊರಗಡೆ ಇಲ್ಲಿ ಇಡ್ತೇವೆ ಅನ್ನೋ ಪೂಜೆ ಮಾಡಿ ಒಯ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪೇಟ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಿಂದ ಒಟ್ಟು ಸುಮಾರು 60 ಜನರ ತಂಡ ಏನು ಪ್ರಯಾಗರಾಜಕ್ಕೆ ಹೋಗಿತ್ತು. ಈ ವೇಳೆ ಏನು 4 ಜನರು ಕೂಡ ಸಾವನ್ನಪ್ಪಿದ್ದಾರೆ. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಶಿವಾಜಿನಗರದ ಮಹಾದೇವಿ ಅಂದರೆ ಇವರು ಕೂಡ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ದೃಶ್ಯದಲ್ಲಿ ಗಮನಿಸಬಹುದು. ಏನು ಮೃತರ ಏನು ಮಹಾದೇವಿ ಏನಿದ್ದಾರೆ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇಲ್ಲಿ ನೀರವ ಮೌನ ಕೂಡ ಆವರಿಸಿರುವಂಥದ್ದು. ತಾಯಿಯನ್ನು ಕಳೆದುಕೊಂಡಂಥ ಮಕ್ಕಳು ಕೂಡ ಕಣ್ಣೀರಿನಲ್ಲಿ ಹಾಕ್ತಿರುವಂಥದ್ದು. ಜೊತೆಗೆ ಪುಣ್ಯ ಸ್ನಾನ ಮಾಡೋದಕ್ಕೆ ಹೋದಂಥ ಏನು ಮಹಾದೇವಿ ಈಗ ಮೃತದೇಹವನ್ನು ಈಗಾಗಲೇ ಏರ್ ಲಿಫ್ಟ್ ಮಾಡಿಕೊಂಡು ಏನು ಬೆಳಗಾವಿಯ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನನ್ನ ಜೊತೆಗೆ ಈಗ ಮಾತನಾಡಲು ಸ್ವತಃ ಅವರ ಪತಿಯವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಯಾವಾಗ ಹೋಗಿದ್ರು ಅಂತ?
ಅದು ಐತವಾರ ಸಾಯಂಕಾಲ 9 ಗಂಟೆ ಸುಮಾರಿಗೆ ಬಿಟ್ಟರು. ಐತವಾರ ದಿವಸ ಬಿಟ್ಟು ಹೋಗಿದ್ದಾರೆ ಇಲ್ಲಿಂದ. ಮಂಗಳವಾರ ಹೋಗಿ ಮುಟ್ಟಿದ್ದಾರೆ ಬೆಳಗ್ಗೆ. ಮಂಗಳವಾರ ಬೆಳಿಗ್ಗೆ ಹೋಗಿ ಮುಟ್ಟಿ ಆಮೇಲೆ ಸ್ನಾನಕ್ಕೆ ಹೋದ ನದಿಗೆ ಹೋಗುವಾಗ ಬ್ಯಾರಿಕೇಡನ್ನು ಮುರಿದೇನೋ ಜನ ಓಡಾಡ್ಲಿಕ್ಕೆ ಹತ್ತಿಬಿಟ್ರಂತ. ಇವರು ಕಾಲು ತುಳಿತಕ್ಕೆ ಅವರು ಬೇಗ ಸಿಗಲಿಲ್ಲ. ನಮಗೆ ಬರ್ತದೆ ನಮಗೆ 12 ಗಂಟೆ ಮೇಲೆ ಗೊತ್ತಾಯ್ತು ನಮಗೆ ಇವರು ಇಲ್ಲ ಅಂತ. ನಾವಿನ್ನೂ ನಂಬಿಕೆಯಿಂದ ಇದ್ವಿ, ಇಲ್ಲ ಬದುಕಿದ್ದಾರೆ ಅವರು. ಎಲ್ಲ ಹೇಳೇನೆ ಹೋಗಿದ್ರು. ನಮ್ಮ ಮಕ್ಕಳ ಮುಂದೆ ಹೇಳಿದ್ರು ಅವರು, ನನ್ನ ಮುಂದೆ ಹೇಳಿರಲಿಲ್ಲ. ನಾವು ಹೊರಗಡೆ ಹೋಗಿದ್ವಿ ಅವಾಗ. ಮಕ್ಕಳ ಮುಂದೆ ಹೇಳಿ ಅವರು ಪರ್ಮಿಷನ್ ತಗೊಂಡು ಹೋದರು. ಅವರು ಕಾಂಚನ ಕುಪ್ಪಡೆ, ಅರುಣ್ ಕುಪ್ಪಡೆ ಅವರು ಮತ್ತು ಸರೋಜಿನಿ ನಡುವಿನ ಮನೆ ಅಂತೆ ಅವರೆಲ್ಲ ಒಟ್ಟಿಗೆ ಹೋಗಿದ್ರು. ಈ ನಡುವಿನ ಮನೆ ಅವರೆಲ್ಲ ಆರಾಮಿದ್ದಾರೆ, ಈಗ ಬರ್ತಾಯಿದ್ದಾರೆ ಅವರು. ಈ ಸಾರಿನೂ ಹೋಗ್ತಿದ್ರು ಏನು ಸರ್? ಪ್ರತಿ ಸಲ ಇದೇ ಫಸ್ಟ್ ಇದು. ಅದಕ್ಕಿಂತ ಮೊದಲು ಅಯೋಧ್ಯೆ ಎಲ್ಲ ಹೋಗಿ ಬಂದೆ ನಾವು. ಹೆಂಡತಿ ನಾವು ಎಲ್ಲ ಕೂಡಿ ಹೋದ್ವಿ. ಈ ಕಡೆ ಕನ್ಯಾಕುಮಾರಿ ಅವಕ್ಕೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಅದು ದುರ್ಘಟನೆ ಇದೆ ಫಸ್ಟ್ ಟೈಮ್. ಇದು ಈ ಥರ ಅನಾಹುತ ಆಗಿದ್ದು ಇದು ಫಸ್ಟ್ ಟೈಮ್. ಅಲ್ಲ, ನಿಮಗೆ ಫೋನ್ ಅದು ಮಾಡಿದ್ರೆ ಏನು ಸರ್ ಅಲ್ಲಿ ದರ್ಶನ ತೊಗೋಬೇಕಾದ್ರೆ? ಮಾಡಿದ್ರು, ನನಗೆ ಮಾಡಿಲ್ಲ, ಮಕ್ಕಳಿಗೆ ಮಾಡಿದ್ರು. ಅವ್ರು ಮಾತಾಡಿದ್ದಾರೆ. ಈಗೆಲ್ಲ ಅಂತ್ಯಕ್ರಿಯೆ ಅದು ಎಲ್ಲಿ ಮಾಡ್ತೀರಿ? ಅಂತ್ಯಕ್ರಿಯೆಯಲ್ಲಿ ಹುಬ್ಳಿ ಹತ್ತಿರ ನೂಲು ಅಂತೇಳಿ, ಅಲ್ಲಿಂದ 10 ಕಿಲೋಮೀಟ್ರ್ ಹುಬ್ಳಿಯಿಂದ ಅಲ್ಲಿ ಅಂತ್ಯಕ್ರಿಯೆ ಮಾಡಿ. ಏನು ಜಿಲ್ಲಾಡಳಿತ ಅಥವಾ ಜಿಲ್ಲಾಧಿಕಾರಿಗಳು ಯಾರಾದರೂ ಬಂದು ಸಂಪರ್ಕ ಮಾಡಿದ್ದಾರೆ ಈ ಈ ರೀತಿಯಾಗಿ? ಸತಿಗೆ ಇವತ್ತು ನಿನ್ನೆ ಬಂದಿದ್ರು, ಇವತ್ತು ಯಾರು ಬಂದಿಲ್ಲ. ಮತ್ತೇನೋ ಪೊಲೀಸರೊಬ್ಬರು ಫೋನ್ ಮಾಡಿ ಮಾತಾಡಿದಾರೆ ಮಗನ ಕೊಟ್ಟಾಗ. ಏನೋ 3 ಗಂಟೆಗೆ ದಿಲ್ಲಿಗೆ ಬರ್ತದಂತ. ದಿಲ್ಲಿಯಿಂದ ಇಲ್ಲಿ ಬರುವಾಗ 5:30 ಆಗ್ತದೆ. ಇಲ್ಲಿಗೆ ಬರುವಾಗ 5:30 ಆಗ್ತದೆ. ತಾಯಿ ಇಲ್ಲ, ಮಕ್ಕಳು ಪಾಪ ಅಳುತ್ತಿದ್ದಾರೆ. ಆವಾಗ ಏನು ಮಾಡೋದು? ಯಾರು ಕೇಳೋರು? ದುಃಖ ಯಾರು ಕೇಳ್ತಾರೆ ಹೇಳಿ? ಹಾಂ, ಸಣ್ಣ ಮಗ ಎಷ್ಟು ಹೇಳಿದ್ರು ಕೇಳೋಲ್ಲ. ನಾನು ಯಾರಿಗೆ ಮಮ್ಮಿ ಅನ್ನಲಿ? ಅಷ್ಟು ಪ್ರೇಮ ಮಕ್ಕಳ ಮೇಲೆ. ಇಬ್ಬರು ನೌಕರಿ ಮಾಡ್ತಾರೆ. ಕಾಲೇಜ್ ಕಲಿಸಿದ್ಲು, ನೌಕರಿ ಇತ್ತು, ಎಲ್ಲ ಆಯ್ತು. ಈಗ ಆರಾಮಿದ್ವಿ. ಆದರೆ ಇದು ಬೇಡ ಇತ್ತು. ಮುಂದಿನ ವರ್ಷ ಎಲ್ಲ ಮಾಡಿದ್ವಿ ಮಕ್ಕಳ ಮದುವೆ ಮಾಡ್ಬೇಕಂತೇಳಿ. ನಮ್ಮದು ಅವ್ರದ್ದು ತವ್ರ ಮನೆ ಹುಬ್ಳಿ ಹತ್ರ ನೂಲ್ವಿ ಅಂತೇಳಿ. ನಮ್ಮದು ಮುಂದೆ ಗದಗ ಜಿಲ್ಲಾ, ತಾಲೂಕು ಶಿರಟ್ಟಿ ನಮ್ಮದು. ಅಂದರೆ ಭಾಳ ವರ್ಷ ಆಯ್ತು ನಾವು ಬಂದು ಇಲ್ಲೇ ಸೆಟಲ್ ಇದ್ದೀವಿ. ಈಗ ಎಷ್ಟು ಗಂಟೆಗೆ ಬರ್ತೈತಿ ಅಂತ ಹೇಳಿದ್ದಾರೆ? ಈಗ 3 ಗಂಟೆಗೆ ಬರ್ತಾನೆ ದಿಲ್ಲಿಗೆ. 3 ಗಂಟೆಯಿಂದ ಇಲ್ಲಿ ಬರ್ಬೇಕಾದ್ರೆ 5 ಗಂಟೆನ ಆಗ್ತದೆ. ಇನ್ನು ಮಹಾದೇವಿಯವರ ಪತಿ ಹೇಳ್ತಿರುವಂಥದ್ದು, ಇಬ್ಬರು ಮಕ್ಕಳಿದ್ದಾರೆ, ಮದುವೆ ಮಾಡಬೇಕನ್ನೋ ಚಿಂತನೆ ಕೂಡ ಇತ್ತು. ಈಗ ಈ ರೀತಿಯಾಗಿದೆ, ದುರ್ಘಟನೆ ಆಗಿದೆ, ಏನು ಮಾಡೋಣ ಅನ್ನೋ ಒಂದು ಏನು ಅಂತ್ಯಕ್ರಿಯೆಯನ್ನು ನಾವು ಹುಬ್ಬಳ್ಳಿ ತಾಲೂಕಿನ ನುಲಿ ಅನ್ನೋ ಒಂದು ಗ್ರಾಮದಲ್ಲಿ ಮಾಡ್ತೀವಿ. ಒಂದು ಅರ್ಧ ಗಂಟೆ ಏನು ಹೊರಗಡೆ ಇಲ್ಲಿ ಇಡ್ತೇವೆ ಅನ್ನೋ ಪೂಜೆ ಮಾಡಿ ಒಯ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪೇಟ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.